ನಿನ್ನ ಅಳೋ ನಾಟಕ ನನ್ನ ಮುಂದೆ ನಡೆಯಲ್ಲ, ಸಾಕ್ ನಿಲ್ಸು. ಮತ್ತೆ ಸತೀಶ್ ಗದರಿದಾಗ ಬಾಯಿಗೆ ಕೈ ಇಟ್ಕೊಂಡ್ಲು ಭೂಮಿ. ಹೇಳು, ಅಷ್ಟೊಂದು ದುಡ್ಡು ಏನ್ ಮಾಡ್ದೆ ಮತ್ತೆ ಕೇಳಿದ. ಅದು ಬಾವ ಅಪ್ಪನ್ ಟ್ರೀಟ್ಮೆಂಟ್ ಆಗ ಹೇಳಿದವಳ ಗಂಟಲು ಕಟ್ಟಿತ್ತು. ಅಷ್ಟೊಂದು ದುಡ್ಡು ಟ್ರೀಟ್ಮೆಂಟ್ಗೆ ಖರ್ಚು ಮಾಡಿದ್ಯಾ? ಮತ್ತೆ ಸುಳ್ಳು ಹೇಳ್ತಾ ಇದ್ದೀಯಾ ಅಲ್ವಾ? ನಿನ್ನ ಯಾವ ಸುಳ್ಳು ಕೇಳೋಕ್ಕೂ ನಾನು ತಯಾರಿಲ್ಲ. ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ದುಡ್ಡಲ್ಲಿ ಅರ್ಧ ದುಡ್ಡು ಇನ್ನು 3 ದಿನದಲ್ಲಿ ನನ್ನ ಕೈ ಸೇರಬೇಕು. 3 ದಿನ ಬಿಟ್ಟು ಮತ್ತೆ ಬರ್ತೀನಿ. ಅತ್ತೆ ಸತ್ತಾಗ ಸಿಕ್ಕ ಇನ್ಶೂರೆನ್ಸ್ ದುಡ್ಡು ನೀನೊಬ್ಳೆ ತಿನ್ನಬೇಕು ಅಂತ ಬಯಸ್ತಾ ಇದ್ದೀಯಾ ಅಲ್ವಾ? ಅದ್ಯಾವತ್ತೂ ನಡೆಯೋಕೆ ನಾನು ಬಿಡೋದಿಲ್ಲ. ನಾನು ಹೇಳಿದ್ದು ನೆನಪಲ್ಲಿಡ್ಕ. 3 ದಿನ ಬಿಟ್ಟು ಮತ್ತೆ ಬರ್ತೀನಿ. ದುಡ್ಡು ಕೊಡದೆ ಹೋದರೆ ಹೇಗೆ ವಸೂಲಿ ಮಾಡಬೇಕು ಅಂತಾನೂ ನಂಗೆ ಗೊತ್ತು. ಈ ಮನೆಯಲ್ಲಿ ನಿಂಗೇನು ಕಮ್ಮಿ ಆಗಿದೆ? ಆ ಹಳೆ ಮನೆಯಲ್ಲಿ ನಾವು ನರಕ ಅನುಭವಿಸ್ತಾ ಇದ್ದೀವಿ. ಅದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಒಳ್ಳೆ ಮಾತಲ್ಲಿ ಪ್ರೀತಿಯ ಪಾಲಿನ ದುಡ್ಡು ಕೊಟ್ರೆ ಸರಿ. ಆಗ ಹೇಳಿದವ ಅಲ್ಲಿಂದ ಹೊರಟು ಹೋದ. ಭೂಮಿ ಸುಮಾರು ಹೊತ್ತು ಅಳುತ್ತಾ ಅಲ್ಲಿಯೇ ಕೂತ್ಬಿಟ್ಲು. ಮನೆಯವರು ಯಾರಾದರೂ ನೋಡಿದರೆ ಕಷ್ಟ ಅಂದುಕೊಂಡು ಕಣ್ಣೊರೆಸಿ ಮುಖ ತೊಳೆದುಕೊಂಡು ಮನೆ ಒಳಗಡೆ ನಡೆದಳು. ಏನೋ ಸತೀಶ, ಎಲ್ಲೋಗಿದ್ದೆ ಇಷ್ಟೊತ್ತು? ನಿನಗೋಸ್ಕರ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಬಾರ್ನಲ್ಲಿ ಕಾಯುತ್ತಿದ್ದ ಸತೀಶ್ನ ಗೆಳೆಯ ಕೇಳಿದ. ಸ್ವಲ್ಪ ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಭೂಮಿ ಮನೆಗೆ ಹೋಗಿದ್ದೆ ಹೇಳ್ದ ಸತೀಶ್. ಭೂಮಿ ಮನೆಗೆ ಹೋಗಿದ್ಯಾ? ಹೇಗಿದ್ದಾಳೆ ಭೂಮಿ? ಒಳ್ಳೆ ಮನೆ ಸಿಕ್ಕಿದೆ, ಅದೃಷ್ಟ ಅಂದರೆ ಅವಳದೇ ನೋಡು. ಮದ್ಯ ತುಂಬಿದ ಲೋಟ ತುಟಿಗೇರಿಸಿಕೊಳ್ಳುತ್ತಾ ಹೇಳ್ದ. ಅವಳಿಗೇನು ಆರಾಮಾಗಿದ್ದಾಳೆ. ಅವಳದು ಅದೃಷ್ಟ ಅಲ್ಲ, ನನ್ನಿಂದ ಅವಳಿಗೆ ಸಿಕ್ಕಿದ್ದು ಆ ಅದೃಷ್ಟ. ನಮ್ಮ ಮನೆಯಲ್ಲಿ ದುರಾದೃಷ್ಟ ತಾಂಡವ ಆಡ್ತಿದೆ. ಅದನ್ನು ನೋಡಿಕೊಂಡು ತೆಪ್ಪ ಕೂತಿದ್ಲು. ಇವತ್ತು ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಒಳ್ಳೆ ಮಾತಿನಲ್ಲಿ ಅವಳು ನನ್ನ ಮಾತು ಕೇಳಿದರೆ ಅವಳ ಅದೃಷ್ಟ ಹಾಗೆಯೇ ಇರುತ್ತೆ. ಇಲ್ಲ ಅಂದರೆ ದುರಾದೃಷ್ಟ ಹೇಗಿರುತ್ತೆ ಅಂತ ಅವಳಿಗೆ ನಾನು ತೋರಿಸ್ತೀನಿ ಹೇಳಿದ ಸತೀಶ್. ಏನು ಹೇಳ್ತಾ ಇದ್ದೀಯೋ? ಒಂದು ಅರ್ಥ ಆಗ್ತಿಲ್ಲ, ಬಿಡಿಸೇಳು, ಆಗಾದರೂ ಅರ್ಥ ಆಗುತ್ತಾ ನೋಡ್ತೀನಿ. ಹಾಗೆ ಹೇಳಿದಾಗ ಗೆಳೆಯನ ಮುಂದೆ ಎಲ್ಲವನ್ನೂ ಹೇಳಿಕೊಂಡ ಸತೀಶ್. ಏನು ಹೇಳ್ತಾ ಇದ್ದೀಯಾ? ನಿಜಾನಾ? ಅವಳು ಪಾಪದವಳು ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟೊಂದು ದುಡ್ಡಿಡ್ಕೊಂಡು ಅವಳ ಸ್ವಂತ ಅಕ್ಕನಿಗೂ ಕೊಡದೆ ಗಂಟು ಕಟ್ಟಿ ಏನೋ ಮಾಡ್ತಾಳೆ. 15 ಲಕ್ಷ ಅಂದರೆ ಸುಮ್ಮನೆನಾ? ನ್ಯಾಯವಾಗಿ ನೋಡಿದರೆ ಅದರಲ್ಲಿ 7.5 ಲಕ್ಷ ನಿನ್ನ ಹೆಂಡ್ತಿಗೆ ಸೇರಬೇಕು. ತಾಯಿಯ ದುಡ್ಡಲ್ಲಿ 2 ಮಕ್ಕಳಿಗೂ ಸಮಪಾಲು ಸಿಗಲೇಬೇಕು. ಬಿಡಬೇಡ ಸತೀಶ, ಅವಳು ದುಡ್ಡು ಕೊಡೋವರೆಗೂ ಬಿಡಬೇಡ. ಒಳ್ಳೆ ಮಾತಿಗೆ ಅವಳು ಬಗ್ದೆ ಹೋದರೆ ಅವಳನ್ನು ಎದುರಿಸಿ ಬೆದರಿಸಿ ಆದರೂ ದುಡ್ಡು ವಸೂಲಿ ಮಾಡೋಣ. ನಾನು ನಿನ್ನ ಜೊತೆ ಇರ್ತೀನಿ. ಅವಳು ಹೇಗೆ ದುಡ್ಡು ಕೊಡೋದಿಲ್ಲ ನೋಡೋಣ. ಗೆಳೆಯನೂ ಅಷ್ಟು ಹೇಳಿದಾಗ ಆನೆ ಬಲ ಬಂದಂತಾಯ್ತು ಸತೀಶನಿಗೆ. 3 ದಿನ ಬಿಟ್ಟು ಮತ್ತೆ ಅವಳ ಮನೆಗೆ ಹೋಗ್ತೀನಿ. ಆಗ ಅವಳು ದುಡ್ಡು ಕೊಡದೆ ಹೋದರೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ಆಯಿತು ಹೇಳಿದ ಸತೀಶ್ ಭೂಮಿ ಬಗ್ಗೆಯೇ ಯೋಚಿಸುತ್ತಿದ್ದ. ಸತೀಶ್ ಮನೆಗೆ ಬಂದು ಹೋದಾಗಿನಿಂದ ಮಂಕಾಗಿ ಕೂತು ಬಿಟ್ಟಿದ್ದಳು ಭೂಮಿ. ಮಹಿತ್ ಊರಲ್ಲಿ ಇಲ್ಲದೆ ಇರೋದಕ್ಕೆ ಅವಳು ಆಗಿದ್ದಾಳೆ ಎಂದೇ ಎಲ್ಲರೂ ಅಂದುಕೊಂಡಿದ್ದರು. ಸತೀಶ ಕೇಳಿದ ಹಣ ಎಲ್ಲಿಂದ ಕೊಡುವುದೆಂದು ಗೊತ್ತಾಗದೆ ಒದ್ದಾಡುತ್ತಿದ್ದಳು ಭೂಮಿ. ಮಹಿತ್ ಕರೆ ಮಾಡಿದಾಗ ಅವನಲ್ಲಿ ಹೇಳ್ಬೇಕು ಅಂದ್ಕೊಂಡ್ರು ಅವಳಿಗೆ ಹೇಳಲಾಗಲಿಲ್ಲ. ಭೂಮಿಯನ್ನು ಮಗಳನ್ನು ಬಿಟ್ಟು ಹೋದ ಮಹಿತ್ಗೂ ಇಬ್ಬರ ನೆನಪು ಅತಿಯಾಗಿ ಕಾಡುತ್ತಿತ್ತು. ಆದರೆ ಓದ್ ಕೆಲಸ ಪೂರ್ತಿಯಾಗಿ ಮುಗಿಸದೆ ವಾಪಸ್ ಬರುವಂತಿರಲಿಲ್ಲ. 3 ದಿನ ಬಿಟ್ಟು ಮತ್ತೆ ಭೂಮಿ ಮನೆಗೆ ಹೋಗಿದ್ದ ಸತೀಶ್ ಅವಳ ಅದೃಷ್ಟಕ್ಕೆ ಅವಳ ಅತ್ತೆ ಮಾವ ಮನೆಯಲ್ಲಿ ಇರಲಿಲ್ಲ. ದುಡ್ಡೆಲ್ಲಿ ಭೂಮಿ? ಮನೆ ಒಳಗಡೆ ಅಡಿ ಇಡುತ್ತಿದ್ದಂತೆ ಎದುರಾದವಳಲ್ಲಿ ಕೇಳಿದ. ಅದು ಬಾವ, ಈಗ ನನ್ನಲ್ಲಿ ಯಾವ ದುಡ್ಡೂ ಇಲ್ಲ. ಅಪ್ಪನ ಟ್ರೀಟ್ಮೆಂಟ್ಗೆ ಅಕ್ಕನ ಟ್ರೀಟ್ಮೆಂಟ್ಗೆ ದುಡ್ಡೆಲ್ಲ ಖರ್ಚಾಗಿದೆ. ನೀವು ಬನ್ನಿ ಕೂತ್ಕೊಳ್ಳಿ, ನಿಮಗೆ ಎಲ್ಲವನ್ನೂ ಹೇಳ್ತೀನಿ ಧೈರ್ಯವಾಗಿ ಸಮಾಧಾನದಿಂದ ಹೇಳಿದಳು. ಸುಳ್ಳು ಹೇಳ್ಬೇಡ ಭೂಮಿ, ಒಳ್ಳೆ ಮಾತಲ್ಲಿ ದುಡ್ಡು ಕೊಟ್ಟರೆ ಸರಿ ಜೋರಾಗಿ ಹೇಳಿದ. ನಾನು ನನ್ನ ಸ್ವಂತ ಖರ್ಚಿಗೆ ಅಂತ 1 ರೂಪಾಯಿಯೂ ಖರ್ಚು ಮಾಡಲಿಲ್ಲ ಬಾವ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದೇ ಸತ್ಯ. ಹಾಗೆ ಈಗ ನನ್ನಲ್ಲಿ 1 ರೂಪಾಯಿ ದುಡ್ಡಿಲ್ಲ ಅನ್ನೋದು ಕೂಡ ನಿಜಾನೇ. ನಿಮ್ಮನ್ನು ನಂಬಿಸೋಕೆ ಏನು ಮಾಡಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ ಹೇಳಿದಳು ಭೂಮಿ. ಮುಚ್ಚು ಬಾಯಿ, ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನನ್ನನ್ನು ನಂಬಿಸೋಕ್ಕೆ ನೋಡಬೇಡ. ನೀನು ಹೇಳಿದ್ದನ್ನೆಲ್ಲ ನಂಬೋಕೆ ನಾನು ಪ್ರೀತಿ ಅಲ್ಲ. ಇವಾಗೇನು ನೀನು ದುಡ್ಡು ಕೊಡ್ತೀಯೋ ಇಲ್ವೋ ದನಿ ಏರಿಸಿ ಕೇಳಿದ. ದುಡ್ಡಿದ್ರೆ ಅಲ್ವಾ ಬಾವ ಕೊಡೋದು, ಇಲ್ಲ ಅಂದರೆ ಎಲ್ಲಿಂದ ಕೊಡಲಿ? ದುಡ್ಡಿಗೋಸ್ಕರನೇ ನೀವು ಇಲ್ಲಿವರೆಗೂ ಬಂದಿದ್ರೆ ನೀವಿನ್ನೂ ಹೊರಡಬಹುದು. ನಿಮಗೆ ಕೊಡೋಕೆ ನನ್ನಲ್ಲಿ 1 ರೂಪಾಯಿ ಕೂಡ ಇಲ್ಲ. ಕೈ ಕಟ್ಟಿಕೊಂಡು ಅವನ ಮುಂದೆ ನಿಂತು ಮಾತಾಡಿದಳು.
ಇಂಥ ಮನೆಗೆ ನಿನ್ನ ಸೇರಿಸಿದ್ದು ನಾನು. ಈಗ ನೋಡಿದ್ರೆ ಚೂರು ಕೃತಜ್ಞತೆ ಇಲ್ಲದ ಹಾಗೆ ಮಾತಾಡ್ತೀಯಾ? ನಿಂಗೆ ಇಷ್ಟು ದುರಹಂಕಾರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಹೇಗೆ ನೆಮ್ಮದಿಯಾಗಿ ಈ ಮನೆಯಲ್ಲಿ ಮೆರಿತೀಯೋ ನಾನು ನೋಡ್ತೀನಿ. ಇನ್ನೂ ಜಾಸ್ತಿ ದಿನ ಈ ಮನೆಯಲ್ಲಿ ನಿನ್ನಾಟ ನಡೆಯೋದಿಲ್ಲ, ನೆನ್ಪಿಟ್ಕೋ. ನಿನ್ನಿಂದ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಹೋಗ್ತೀನಿ, ಆದರೆ ಮತ್ತೆ ಬರ್ತೀನಿ. ಆಗ ಹೇಳಿದ ಸತೀಶ್ ಕೋಪದಲ್ಲಿ ಅಲ್ಲಿಂದ ಹೊರಟ. ಅವನು ಹೋದ್ಮೇಲೆ ಕೋಣೆ ಸೇರಿ ಅಳಲು ಶುರು ಮಾಡಿದಳು ಭೂಮಿ. ಭೂಮಿ, ಅವ್ರು ಯಾವ ದುಡ್ಡು ಕೇಳ್ತಾ ಇರೋದು? ಅವ್ರ ದುಡ್ಡು ನಿನ್ನಲ್ಲಿದೆಯಾ? ಸತೀಶ್ ಹೋದ್ಮೇಲೆ ಭೂಮಿಯ ಕೋಣೆಗೆ ಹೋಗಿ ಕೇಳಿದಳು ಅಕ್ಷತಾ. ನನ್ನಲ್ಲಿ ಯಾವ ದುಡ್ಡು ಇಲ್ಲ ಅಕ್ಕ. ಇಲ್ಲ ಅಂದರೆ ನಾನು ಎಲ್ಲಿಂದ ಕೊಡಲಿ ಹೇಳಿ? ನನ್ನಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಅವರು ನಂಬೋಕೆ ತಯಾರಿಲ್ಲ ಅಕ್ಕ. ನಾನೇನು ಮಾಡಲಿ? ಅಳುತ್ತಲೇ ಹೇಳಿದಳು. ಸರಿ ಬಿಡು, ಮತ್ತೆ ನೀನ್ಯಾಕೆ ಅಳೋದು? ಅವ್ರು ಮತ್ತೆ ಬಂದು ದುಡ್ಡು ಅದು ಇದು ಅಂದರೆ ಅತ್ತೆಗೆ ಮತ್ತೆ ಮಹಿಗೆ ವಿಷಯ ಹೇಳಿ ಬಿಡೋಣ. ನೀನು ಟೆನ್ಷನ್ ಆಗಬೇಡ ಹೇಳಿದಳು ಅಕ್ಷತಾ. ಈಗ ನೀವು ಯಾರಿಗೂ ಯಾವ ವಿಷಯನೂ ಹೇಳಕ್ಕೆ ಹೋಗಬೇಡಿ ಅಕ್ಕ, ಪ್ಲೀಸ್. ಸಮಯ ನೋಡಿಕೊಂಡು ನಾನೇ ಇವರಲ್ಲಿ ಮಾತಾಡ್ತೀನಿ ಹೇಳಿದಳು. ಜಯಲಕ್ಷ್ಮಿಯವರಿಗೆ ವಿಷಯ ಗೊತ್ತಾದರೆ ಸುಮ್ಮನೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿತ್ತು ಅವಳಿಗೆ. ಸರಿ ಆಯಿತು, ನಾನು ಯಾರಿಗೂ ಹೇಳೋದಿಲ್ಲ, ನೀನು ಅಳಬೇಡ. ಭೂಮಿಗೆ ಸಮಾಧಾನ ಮಾಡಿ ಕೋಣೆಯಿಂದ ಹೊರ ನಡೆದಳು ಅಕ್ಷತಾ. ಇತ್ತ ಭೂಮಿ, ನಿನ್ನ ದಮ್ಮಯ್ಯ ಅಂತೀನಿ, ನಿನ್ನ ಭಾವ ಕೇಳಿದ ದುಡ್ಡು ಕೊಟ್ಬಿಡೆ. ನಿನ್ನ ಭಾವ ನನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಜೀವನನೇ ಹಾಳಾಗುತ್ತೆ ಭೂಮಿ, ದಯವಿಟ್ಟು ಏನಾದರೂ ಮಾಡು ಅಳುತ್ತಾ ಭೂಮಿಗೆ ಕರೆ ಮಾಡಿ ಹೇಳಿದಳು ಪ್ರೀತಿ. ಸತೀಶ ಭೂಮಿ ಮನೆಯಿಂದ ಹೋದ್ಮೇಲೆ ಮನೆಗೆ ಹೋಗಿ ಪ್ರೀತಿ ಜೊತೆ ವಿಷಯ ಹೇಳಿ ಭೂಮಿ ದುಡ್ಡು ಕೊಡದೆ ಹೋದರೆ ಪ್ರೀತಿಗೆ ಡೈವೋರ್ಸ್ ಕೊಡುವುದಾಗಿ ಬೆದರಿಸಿದ್ದ. ಅಕ್ಕ, ನಿಜ ಹೇಳ್ತಿದ್ದೀನಿ, ನನ್ನಲ್ಲಿ ಯಾವ ದುಡ್ಡು ಕೂಡ ಇಲ್ಲ ಅಕ್ಕ. ಬೇಕಿದ್ರೆ ನನ್ನ ಅಕೌಂಟ್ ಇರೋ ಬ್ಯಾಂಕ್ಗೆ ಹೋಗಿ ವಿಚಾರಿಸು ಹೇಳಿದಳು ಭೂಮಿ. ನಿನ್ನಲ್ಲಿ ದುಡ್ಡು ಇರದೆ ಹೋದರೆ ಇವ್ರ್ಯಾಕೆ ಈಗಾಡ್ತಿದ್ರು? ಅವರೇನಾದರೂ ನನಗೆ ಡೈವೋರ್ಸ್ ಕೊಟ್ಟರೆ ನಾನಂತೂ ಬದುಕಿರಲ್ಲ. ನೀನೇ ಉಳಿಸಿದ ಜೀವ ಕಳ್ಕೊಳ್ಳೋಕ್ಕೆ ನೀನೇ ಕಾರಣ ಆಗಬೇಡ ಹೇಳಿ ಕರೆ ತುಂಡರಿಸಿದಳು ಪ್ರೀತಿ. ನನ್ನಲ್ಲಿ ದುಡ್ಡಿಲ್ಲ ಅಂತ ಹೇಳಿದರೆ ನನ್ನ ಸ್ವಂತ ಅಕ್ಕನೇ ನನ್ನ ಮಾತನ್ನು ನಂಬ್ತಾ ಇಲ್ಲ, ಇನ್ನು ಬೇರೆಯವ್ರು ನಂಬ್ತಾರಾ? ಇಲ್ಲದ ದುಡ್ಡು ಎಲ್ಲಿಂದ ಕೊಡಲಿ ನಾನು? ಯೋಚಿಸುತ್ತಾ ಕೂತವಳಿಗೆ ಏನೊಂದೂ ಒಳೆಯಲಿಲ್ಲ. ಭೂಮಿ, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದ್ದೀಯಾ? ಮಗು ಅಳುತ್ತಿದ್ದರೂ ಎತ್ತಿಕೊಳ್ಳದೆ ಯೋಚನೆಯಲ್ಲಿ ಮುಳುಗಿದ್ದವಳನ್ನ ಎಚ್ಚರಿಸಿದರು ಜಯಲಕ್ಷ್ಮಿ. ಏನಿಲ್ಲ ಅತ್ತೆ, ಕ್ಷಮಿಸಿ ಹೇಳಿದಳು. ಮಗು ಅಳ್ತಿದೆ, ನೀನು ರೂಮಲ್ಲಿ ಇಲ್ವೇನೋ ಅಂತ ನಾನು ಬಂದೆ. ಏನಾಯ್ತು? ಹುಷಾರಾಗಿದ್ದೀಯಾ ಅಲ್ವಾ ಕೇಳಿದವರ ಬಳಿ ಸುಳ್ಳಾಡಿದಳು. ಹುಷಾರಾಗಿದ್ದೀನಿ ಅತ್ತೆ, ಏನೋ ಯೋಚನೆಯಲ್ಲಿ ಇದ್ದೆ, ಪಾಪು ಹತ್ತಿದ್ದು ಗೊತ್ತಾಗ್ಲಿಲ್ಲ ಸುಳ್ಳು ಸರಾಗವಾಗಿ ಹೇಳಿ ಮಗುವನ್ನು ಎತ್ತಿಕೊಂಡು ಹೆಗಲಿಗೆ ಹಾಕಿಕೊಂಡಳು. ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ? ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ ಅಲ್ವಾ, ಬರ್ತಾನೆ, ಜಾಸ್ತಿ ಯೋಚನೆ ಮಾಡಬೇಡ. ಜಯಲಕ್ಷ್ಮಿಯವರ ಮಾತಿಗೆ ಭಾರದ ನಗು ಮುಖದ ಮೇಲೆ ತರಿಸಿಕೊಂಡಳು. ಮಗುವಿಗೆ ಹಸಿವಾಗ್ತಿದೆ ಅಂತ ಕಾಣುತ್ತೆ, ನಾನು ಹೋಗಿ ಹಾಲು ತಗೊಂಡು ಬರ್ತೀನಿ ಹೇಳಿದವರು ಅಲ್ಲಿಂದ ಹೊರ ನಡೆದರು. ಇರೋ ವಿಷಯ ನಾನು ಯಾರಲ್ಲೂ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅತ್ತೆ. ನಿಮ್ಮ ಮಗ ಒಬ್ಬರೇ ಈ ಟೈಮಲ್ಲಿ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ. ಅವರ ಅವಶ್ಯಕತೆ ಇದ್ದಾಗ ಅವರು ಇಲ್ಲಿಲ್ಲ. ಮಗುವಿನ ಬೆನ್ನು ತಟ್ಟುತ್ತಾ ಮಹಿ ಬಗ್ಗೆ, ತನ್ನ ಪರಿಸ್ಥಿತಿಯ ಬಗ್ಗೆ ಯೋಚಿಸುತ್ತಿದ್ದಳು.